ನನ್ನ ಹೆಸರು ಕಮಲಾ ಅಂತ, BCom ಡಿಗ್ರಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಸ್ವಲ್ಪ ಆರೋಗ್ಯದ್ದು ಸುಸ್ತು, ಆಮೇಲೆ BP, ಶುಗರು ಆ ತರದ್ದೆಲ್ಲ ಸ್ವಲ್ಪ ಕಾಣಿಸ್ಕೊಳ್ತಾ ಇತ್ತು. ಹಾಗಾಗಿ ನಾವೇನ್ ಮಾಡಿದ್ವಿ, ನಮ್ಮ ಮನೆಯಲ್ಲೆಲ್ಲ ಹಳೆ ಕಾಲದಲ್ಲಿ ಇದು ಜೋಳ ಅಂತೆ, ಸಜ್ಜೆ ಅಂತೆ, ಆಮೇಲೆ ನವಣೆ ಇದನ್ನೆಲ್ಲ ಬಳಸ್ತಾ ಇದ್ರು. ನಾವು ಇಲ್ಲೆಲ್ಲ ಸಿಟಿಗಳಲ್ಲಿ ಇನ್ನೆಂಥದ್ದು ಬರೀ ಅಕ್ಕಿ ಊಟ ಮಾಡೋದು, ಬರೀ ಈ ಥರ ಆಗುತ್ತಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, 4-5 ಥರದ ಕಾಳುಗಳನ್ನೆಲ್ಲ ಎಲ್ಲ ಸೇರಿಸ್ಕೊಂಡು ನಾನು ಇದನ್ನ ಮಾಡ್ಕೊಂಡ್ಬಿಟ್ಟೆ, ಪೌಡ್ರೆಲ್ಲ ಮಾಡ್ಕೊಂಡೆ. ಅಂದ್ರೆ ನಿಮ್ಮ ಮನೆಗೆ ನೀವು ಪೋಸ್ಟ್ ಮಾಡ್ಕೊಂಡ್ರಾ? ಫಸ್ಟ್ ನಮ್ಮ ಮನೆಗೆ ನಾನು ಅಷ್ಟೇ ಮಾಡ್ಕೊಂಡೆ. ಮಾಡಿಕೊಂಡು ಅದಕ್ಕೆ ಬರೀ ಕಾಳಾದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಕಫ ಆ ಥರ ಎಲ್ಲ ಬರುತ್ತಲ್ಲ, ಕಫಕ್ಕೆ ಸ್ವಲ್ಪ ಎನರ್ಜಿಗೆ ಸ್ವಲ್ಪ ಟೇಸ್ಟಿಂಗಿಗೆ ಹಾಗಾಗಿ ಕಾಳು ಮೆಣಸು, ಆಮೇಲೆ ಏಲಕ್ಕಿ, ಇದು ಇಲ್ಲಿದೆ ನೋಡಿ, ಇದು ಚಕ್ಕೆ, ಜಾಕಾಯಿ, ಆಮೇಲೆ ಇದು ಜೀರಿಗೆ, ಆಮೇಲೆ ಇದೆಲ್ಲ ಅರಿಶಿನ ಇದೆಲ್ಲ ಹಾಕ್ಕೊಂಡು ನಾವೇನು ಮಾಡಿದ್ವಿ, ಪೌಡ್ರ್ ಎಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಅಂದ್ರೆ ನಿಮ್ಮ ಮನೆಯಲ್ಲೇ ನೀವು? ಮನೆಯಲ್ಲಿ ಅಷ್ಟಕ್ಕೆ ಮಾಡ್ಕೊಂಡೆ. ಆಮೇಲೆ ಇದು ಎನರ್ಜಿಗೆ ಅಂತಂದ್ರೆ ನರಗಳ ಶಕ್ತಿಗೋಸ್ಕರ ಇದು ಅಶ್ವಗಂಧ ಎಲ್ಲ ಬಳಸ್ತಾರೆ ನರಗಳ ಶಕ್ತಿಗೆ ಅಂತ ಹೇಳ್ಬಿಟ್ಟು. ಅದನ್ನ ನಾವು ಡೈರೆಕ್ಟ್ ಆಗಿ ತಗೊಳಕ್ ಆಗಲ್ಲ ಸರ್ ಅದು. ಹಾಗಾಗಿ ನಾವು ಏನೇ ಪೌಡ್ರ್ ಮಾಡಿ ನಾವು ಹಾಲಲ್ಲಿ ಮಜ್ಜಿಗೆಯಲ್ಲಿ ಏನೇ ಕುಡಿತೀವಿ ಅಂದ್ರೂ ಅದು ಚೆನ್ನಾಗಿರಲ್ಲ. ಹಾಗಾಗಿಬಿಟ್ಟು ನಾನೇನು ಮಾಡಿದೆ, ಈ ಕಾಳುಗಳ ಜೊತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡೆ. ಇದು ಕರಿಬೇವು ಅದೆಲ್ಲ ಏನಾಗುತ್ತೆ, ಕಣ್ಣಿಗೆಲ್ಲ ಒಳ್ಳೇದು. ಆಮೇಲೆ ಇದು ಬಿಳಿ ದಾಸವಾಳ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು, ಈ ಗರ್ಭಕೋಶಕ್ಕೆ ಆ ಥರದಕ್ಕೆಲ್ಲ. ಆಮೇಲೆ ಇದು ಪಪ್ಪಾಯಿ ಇದೆ ನೋಡ್ರಿ, ಇದು ರೋಗ ನಿರೋಧಕ ಶಕ್ತಿ ಇದೆ ಇದರಲ್ಲಿ, ಈ ಪಪ್ಪಾಯಲ್ಲಿ ಇದೆ. ಆಮೇಲೆ ಇದರಲ್ಲಿ ಇದು ಪೇರ್ಲೆ ಅಂತ ಹೇಳ್ತಾರೆ, ಇದ್ರಲ್ಲಿ ಏನಾಗುತ್ತೆ, ಅದು ಶುಗರ್ ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಇದು ಅತಿ ಬಲ ಅಂತ ಹೇಳ್ತಾರೆ, ಇದು ತುಂಬಾ ಒಳ್ಳೇದು, ಇದು ಭಾರಿ ಒಳ್ಳೇದಂದ್ರೆ ನರಗಳಿಗೆಲ್ಲ ತುಂಬಾ ಶಕ್ತಿ ಕೊಡುತ್ತೆ. ಅದು ಒಂದು. ಆಮೇಲೆ ಇದು ಪಾರಿಜಾತ ಎಲ್ಲ ನಾವೇ ತಗೊಂಡು ತಿನ್ನಕ್ಕಾಗಲ್ಲ. ದಟ್ಸ್ ವೈ ನಾನೇನ್ ಮಾಡಿದೆ, ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡೋಣ. ಆಮೇಲೆ ಈ ಕರಿಬೇವು ಇದೆ ನೋಡಿ, ಈ ಕರಿಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು. ಇದನ್ನ ನಾವು ಈ ಶುಗರ್ ಬರುತ್ತೆ, ಆಮೇಲೆ ಮೈಯಲ್ಲಿ ಜ್ವರ ಎಲ್ಲ ಇರುತ್ತೆ, ಇದು ತಿನ್ನಕ್ಕೆ ಏನಾಗುತ್ತೆ, ಕಹಿ ಆಗುತ್ತೆ, ಹಂಗೆ ತಗೊಳಕ್ಕೆ ಯಾರು ಇಷ್ಟಪಡಲ್ಲ. ಅದಕ್ಕಾಗಿ ನಾನೇನ್ ಮಾಡಿದೆ, ಎಲ್ಲದೂ ಸ್ವಲ್ಪ ಹಾಕೋಣ ಅಂತ ಅನ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿದೆ. ಅಂದ್ರೆ ನೀವು ಫಸ್ಟ್ ನಿಮ್ಮ ಮನೆಗೆ ಅಂತ ಮಾಡ್ಕೊಂಡ್ರೆ, ನೀವು ಟ್ರೈ ಮಾಡಿದ್ರಿ, ಅದು ಚೆನ್ನಾಗಿತ್ತಾ, ನಿಮ್ಗೆ ಉಪಯೋಗ ಬಂತಾ? ಆಮೇಲೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ತಗೊಳಕ್ ಹೋಗ್ಬಾರ್ದು. ಈ ಬಾದಾಮಿ ಇದೆಲ್ಲ ಆಯ್ತಾ, ಇದು ಗೋಡಂಬಿ, ಬಾದಾಮಿ ಇವನ್ನೆಲ್ಲ ಜಾಸ್ತಿ ತಗೊಂಡ್ರೆ, ಡೈರೆಕ್ಟ್ ಆಗಿ ತಗೊಳ್ತಾ ಇದ್ರೆ ಅದು ಹೆವಿ ಫುಡ್ ಆಗ್ಬಿಡುತ್ತೆ. ಅದಕ್ಕೆ ಕೆಲವರು ಅದೆಲ್ಲ ಚೆನ್ನಾಗಾಗಲ್ಲ ಅಂತ ಅಂದ್ಕೊಂಡ್ರೆ ಎಲ್ಲ ಸ್ವಲ್ಪ ನಾನೇನ್ ಮಾಡಿದೆ, ಇದು ಶುಂಠಿ, ಒಣ ಶುಂಠಿ ಜೀರ್ಣ ಶಕ್ತಿಗೆ. ಈ ಏಲಕ್ಕಿನೂ ಅಷ್ಟೇ, ಈ ಏಲಕ್ಕಿ ಏನ್ ಮಾಡುತ್ತೆ, ನಾವು ಊಟ ಮಾಡಿದ್ದು ನಾವೇನ್ ತಿಂದಿರ್ತೀವಿ ಅದು ಸ್ವಲ್ಪ ಕರಗಿಸುತ್ತೆ, ಮತ್ತೆ ಜೊತೆಗೆ ಆಹಾರವನ್ನ ಟೇಸ್ಟಿ ಕೊಡುತ್ತೆ. ಹಾಗಾಗಿ ಆಮೇಲೆ ಇದನ್ನು ಅಷ್ಟೇ, ನಾವ್ ಎಷ್ಟೇ ದಿವಸ ಈ ಪೌಡರ್ ಇಟ್ರು ಇವೆಲ್ಲ ಕೆಡೋದಕ್ಕೆ ಬಿಡೋದಿಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದು ಗಸಗಸೆ ಇದೆ ನೋಡಿ, ಗಸಗಸೆ ಪಾಯಸ ಅಂತಲೇ ಮಾಡ್ಕೊಂಡ್ ಕುಡಿತೀವಿ. ಆ ಗಸಗಸೆ ಪಾಯಸನ ಮಾಡೋದಕ್ಕಿಂತ ಎಲ್ಲ ಚೂರ್ ಸೇರ್ಸ್ಬೇಕು ಅಂತ ನನಗೆ ಅನಿಸ್ತು. ಅಂದ್ರೆ ನೀವು ರೆಡಿ ಮಾಡ್ಕೊಂಡು ಕುಡಿದ್ರಿ? ನಾವೇ ಎಲ್ಲ ರೆಡಿ ಮಾಡ್ಕೊಂಡು ಕುಡಿದ್ವಿ. ಆಮೇಲೆ ಹೆಸರು ಕಾಳು ತಂಪು ಆಯ್ತಾ, ಈ ಉದ್ದಿನ ಕಾಳು ಸೊಂಟಕ್ಕೆ ತುಂಬಾ ಒಳ್ಳೇದು, ಸಬಸ್ಗೆ ಅಂತ ಹೇಳ್ತಾರೆ. ಇದು ಏನಾಗುತ್ತೆ, ತಂಪು ಅದು ಕೂಡ. ಹಾಗಾಗಿ ಇದು ಶೇಂಗಾ ಬೀಜ ಇದನ್ನ ಶಕ್ತಿ ಕೊಡುತ್ತೆ. ಇದು ಬಡವರ ಬಾದಾಮಿ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ಇದನ್ನ ಅದಕ್ಕೆ ಸ್ವಲ್ಪ ಆಡ್ ಮಾಡ್ಕೊಂಡೆ. ಅದಾಯ್ತಾ. ಇದು ಕಾರ್ನ್ ಫ್ಲವರ್ ಅಂತ ನಾವೆಲ್ಲ ಯೂಸ್ ಮಾಡ್ತೀವಲ್ಲ, ಕಾರ್ನ್ ಇದನ್ನೆಲ್ಲ ಏನ್ ಮಾಡಿದ್ವಿ, ಹಂಗಾಗಿ ತಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇದನ್ನು ಸ್ವಲ್ಪ. ಮೆಂತೆನೂ ಅಷ್ಟೇ, ಮೆಂತೆ ಏನಾಗುತ್ತೆ, ತೀರಾ ಈಟು ಕೊಡಲ್ಲ, ತೀರಾ ತಂಪು ಕೊಡಲ್ಲ, ಚೆನ್ನಾಗಿರುತ್ತೆ. ಅಂದ್ರೆ ಇಷ್ಟು ಕಾಳುಗಳು ನೀವು ಜನರಲ್ ಆಗಿ ಮಿಕ್ಸ್ ಮಾಡಿ ನೋಡಿದ್ರಿ ಫಸ್ಟ್ ನಿಮ್ಮ ಆರೋಗ್ಯಕ್ಕೆ ಸರಿ ಮಾಡಕ್ಕೆ? ಹೌದು. ನನಗೆ ಒಂದೊಂದ್ಸತಿ ಸುಸ್ತಾಗ್ಬಿಡ್ತಿತ್ತು, ಅವಾಗ ನಾವ್ ಇದನ್ನ ಮಾಡ್ಕೊಂಡು ಕುಡಿದಾಗ ಬೇಗನೆ ನನ್ ಸ್ವಲ್ಪ ಎನರ್ಜಿ ಬಂದಂಗ ಆಗ್ಬಿಡ್ತಿತ್ತು. ನನ್ನ ಮಗಳಿಗೆ ಆಯ್ತು, ನಮ್ಮ ಮನೆಯವರಿಗೆ ಆಯ್ತು, ನಾವು ಆಯ್ತು ತಗೊಂಡಾಗ ಸ್ವಲ್ಪ ಏನೋ ಖುಷಿ ಅಂತ ಅನ್ಸೋದು, ಮೈಂಡ್ ಫ್ರೆಶ್ ಆಗೋದು, ಆಮೇಲೆ ನರಗಳೆಲ್ಲ ಒಂಥರ ರಿಲೀಫ್ ಆಗ್ಬಿಡ್ತಿತ್ತು.
ಆ ಥರ ಎಲ್ಲ ಕುಡಿದಾಗ ಅದಕ್ಕೆ ಇದನ್ನ ತಡಿ ನೋಡೋಣ ನಾವು ಫ್ರೆಂಡ್ಸ್ಗಳಿಗೆಲ್ಲ ಕೊಡೋಣ ಅಂತಂದೇಳಿ ನಮ್ಮ ರಿಲೇಷನ್ಗಳಿಗೂ ಕೊಟ್ಟೆ. ಅದು ಅವ್ರಿಗೂ ಪರವಾಗಿಲ್ಲ ಚೆನ್ನಾಗಿದೆ ಅಂತಂದಂದರು. ಹಾಗಾಗಿ ನಾನೇನು ಮಾಡಿದೆ, ಸರಿ ಅಂತಂದೆ. ಅವರು ನಮ್ಮ ಫ್ರೆಂಡ್ಸು ರಿಲೇಷನ್ಗಳು ಕೂಡ ಸ್ವಲ್ಪ ಮಾಡಿ ಜಾಸ್ತಿ ಮಾಡಿ, ನೀವು ಯಾಕೆ ಎಲ್ಲರಿಗೂ ನಿಮ್ಮ ಕಡೆಯಿಂದ ಯೂಸ್ ಆಗಬಾರ್ದು ಅಂತ ಹೇಳಿದರು. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಅಂತ ಈಗ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡ್ಕೊಂಡಿದ್ದೀವಿ. ಸೊ ಈಗ ಜನರಲ್ ಆಗಿ ನೀವು ಮಾಡಿ ಬೇರೆಯವ್ರಿಗೂ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಸ್ವಲ್ಪ ಜನ ಎಲ್ಲ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ. ಕೆಲವರೆಲ್ಲ ಒಂದೊಂದು ಸರ್ತಿ ಒಂದೊಂದು ಕೆಜಿ ನೋಡೋಣ ಅಂತೇಳಿ ಅವ್ರು ಟೆಸ್ಟ್ ಮಾಡಕ್ಕಂತಂದು ಟೇಸ್ಟಿಂಗ್ ಅಂತ ತಗೊಂಡವರು ಈಗ ಒಂದು 20-25 ಕೆಜಿ ಆ ತರ ಎಲ್ಲ ತಗೊಳ್ತಾ ಇದ್ದಾರೆ. ಸೊ ಈಗ ಇದನ್ನ ಪ್ರಿಪೇರ್ ಬಂದು ಹೇಗೆ ಮಾಡ್ತೀರಕ್ಕ? ಕಾಳುಗಳನ್ನೆಲ್ಲ ನಾವು ಜೋಡಿಸ್ಕೊಳ್ತೀವಿ. ಇದೆಷ್ಟು ಕಾಳುಗಳಲ್ಲಿ ಇದು ನೋಡ್ರಿ, ಆರ್ಕ, ಇದು ಬಾರ್ಲಿ, ಇದು ನವಣೆ, ಇದು ರಾಗಿ, ಇದು ಜೋಳ, ಇದು ಹೆಸರು ಕಾಳು, ಇವುಗಳೆಲ್ಲ ಏನ್ ಗೊತ್ತಾ, ಹೀಟು ಅಂತ ಹೇಳ್ತಾರೆ. ಇವುಗಳೆಲ್ಲ ಹೀಟು ಅಂತಂದ್ರೆ ನಾವೇನ್ ಮಾಡ್ತೇವೆ, ಇದಕ್ಕೆ ಬ್ಯಾಲೆನ್ಸ್ ಆಗೋದಕ್ಕೆ ಮೆಂತೆ ಕಾಳು ಹಾಕ್ತಿವಿ, ಬಾರ್ಲಿ ಹಾಕ್ತಿವಿ, ಆಮೇಲೆ ಸಾಬೂದನ್ನ ಹಾಕ್ತಿವಿ, ಆಮೇಲೆ ಹೆಸರು ಕಾಳು ಹಾಕ್ತಿವಿ. ಆಯ್ತಾ, ಇಷ್ಟೆಲ್ಲ ಹಾಕ್ಬಿಟ್ಟು ಇಲ್ಲಿ ಏನ್ ಗೊತ್ತಾ, ಕೆಲವರು ಹೀಟು ಬಾಡಿ ಅಂತ ಹೇಳ್ತಾರೆ, ಕೆಲವರು ಇಲ್ಲ ತಂಪು ಅಂತ ಹೇಳ್ತಾರೆ. ಇದ್ಲಾಗ ತಂಪು ಆಗಲ್ಲ, ಈ ಕಡೆಗೆ ಹೀಟು ಆಗಲ್ಲ. ಇದು ಎರಡೂ ಬ್ಯಾಲೆನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ಈ ಸೊಪ್ಪುನು ಅಷ್ಟೇ, ಈ ಸೊಪ್ಪುನು ತಂಪು ಕೊಡುತ್ತೆ. ಯಾವುದು, ಬೇವಿನ ಸೊಪ್ಪು, ಸೋಂಪು, ಇದನ್ನು ತಂಪು ಕೊಡುತ್ತೆ. ಇಷ್ಟೆಲ್ಲನ ಸೇರಿಸ್ಬಿಟ್ಟು ನಾವು ಅದ್ರೊಳಗೆ ಮಿಕ್ಸ್ ಮಾಡಿ ಒಂದು ಪೌಡರ್ ಮಾಡ್ತೀವಿ. ಎಷ್ಟಿದೆ ಟೋಟಲ್? ಎಷ್ಟು ಎಲ್ಲ ಸೇರಿ 63 ಐಟಮ್ ಆಗುತ್ತೆ. 63 ಐಟಮ್ ಆಗುತ್ತೆ. ಸೊ ಇದೆಲ್ಲ ಹಸಿ ಇದೆಯಲ್ಲ, ಸೊ ಇದೆಲ್ಲ ಹಸಿ ಇರೋದನ್ನ ನಾವು ತೋಟಗಳಿಗೆ ಹೋಗಿ ತಗೊಂಡ್ ಬಂದು ನಾವು ಈ ಥರ ಎಲ್ಲ ಈ ಹಸಿ ಎಲ್ಲ ಗಿಡಮೂಲಿಕೆಗಳನ್ನ ತೊಗೊಬಂದು, ಈ ಗಿಡಮೂಲಿಕೆಗಳು ಬಂದು ನಿಮ್ಮ ಸುತ್ತಮುತ್ತ ಪ್ರದೇಶದಲ್ಲೇ ಸಿಗುತ್ತೆ. ಹಳ್ಳಿ ಕಡೆ ಬಂದರೆ, ಸೊ ಸಿಟಿಲಿರೋರಿಗೆ ಅದ್ರ ಬಗ್ಗೆ ಅರಿವಿರಲ್ಲ. ಸಿಟಿಲೇ ಬೆಳೆದು ಸಿಟಿಲೇ ಬದುಕ್ತಾ ಇರೋರಿಗೆ ಗೊತ್ತಿರಲ್ಲ. ಬಟ್ ಹಳ್ಳಿಯಲ್ಲಿರೋರಿಗೆ ನಾವು ಏನೇನು ಸೊಪ್ಪು ಯೂಸ್ ಮಾಡ್ತಾ ಇದೀವಿ ಅಂತ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಸೊಪ್ಪನ್ನ ತೊಗೊಬಂದು ತೊಳೆದು, ಸೊ ಅದರಲ್ಲಿ ಡಸ್ಟಿಗೆ ಇಷ್ಟೇನಾದರೂ ಇರುತ್ತೆ ಅಂತ ತೊಳೆದು ಬಿಸಿಲಲ್ಲಿ ಒಣಗಿಸಿ, ಪ್ಲಸ್ಸು ಅದನ್ನು ಡ್ರೈ ರೋಸ್ಟ್ ಮಾಡ್ತೀವಿ. ರೋಸ್ಟ್ ಮಾಡಿ ಅದನ್ನು ಪೌಡ್ರು ಮಾಡೋಕ್ಕೆ ರೆಡಿಯಾಗಿರುತ್ತೆ, ಪೌಡ್ರು ಮಾಡ್ತೀವಿ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ಫೋಟೋಗಳು. ಇದೇ ರೀತಿ ಹಸಿದ್ರನ್ನ ಬಳಸೋಕ್ಕಾಗಲ್ಲ, ಅದನ್ನು ಡ್ರೈ ಮಾಡಿನೇ ಬಿಸಿಲಲ್ಲಿ ಒಣಗಿಸಿನೇ ಅದನ್ನು ಪೌಡ್ರು ಮಾಡಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ಪೌಡ್ರು ಮಾಡಿ 13 ಥರದ ಗಿಡಮೂಲಿಕೆಗಳನ್ನ ನಾವು ಬಳಸ್ತೀವಿ. ಹಾಗೆ 50 ಥರದ ಕಾಳುಗಳು, ಸಿರಿಧಾನ್ಯಗಳನ್ನ ಬಳಸಿ ಮಾಡಿದಂಥ ಪೌಡ್ರೇ ಪವರ್ ಮಿಲೆಟ್ಸು. ಸೊ ಇದು ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಕ್ರಮೇಣ ಕಡಿಮೆ ಆಗಿ ಬರುತ್ತೆ. ನೀವು ತೊಗೊಂಡು ಒಂದು ಸಲ ತೊಗೊಂಡ್ಬಿಟ್ಟು ಕಮ್ಮಿ ಆಗಿ ಅಂದ್ರೆ ಆಗಲ್ಲ. ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ 1 ಇಯರ್ 2 ಇಯರ್ಸು ಆ ಥರ ಹೋಗ್ತಾ ಏನಾಗ್ತೀರಾ, ಕಂಪ್ಲೀಟಾಗಿ ನಿಮ್ಮದು ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನ ದಿನ ಬೆಳಗ್ಗೆ ಸಂಜೆ ಇಲ್ಲ ನೈಟು ತೊಗೊಳೋದ್ರಿಂದ ತುಂಬ ಉತ್ತಮ ಆಹಾರ ಅಂತ ಹೇಳ್ಬೋದು. ಹಾಗೆ ನಿಮ್ಮದು ಯಾವುದಾದ್ರೂ ಕೊಲೆಸ್ಟ್ರಾಲು, ಡಯಾಬಿಟೀಸು, ಪ್ಲಸ್ ಈ ಶುಗರ್ ಏನಾದರೂ ಇದ್ದರೆ, ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಇದು ಕಮ್ಮಿ ಆಗುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚುತ್ತೆ. ನೆಕ್ಸ್ಟ್ ಯಾವುದೇ ರೀತಿಯ ವೈರಸ್ಗಳು, ಕೊರೋನಾ ಆ ರೀತಿ ಯಾವುದೇ ಬಂದರೂ ಕೂಡ ನೀವು ತಡ್ಕೊಳೋ ಶಕ್ತಿ ಇರುತ್ತೆ. ಬಂದರೂ ಕೂಡ ನಿಮಗೆ ಏನೂ ಆಗೋದಿಲ್ಲ. ಆರಾಮಾಗಿ ಅದು ಅದಷ್ಟು ಅದೇ ಭಯ ಬಿದ್ದು ಓಡೋಗುತ್ತೆ. ಸೊ ನಿಮ್ಮದು ಪ್ರಾಣಕ್ಕೆ ಏನೂ ಹಾನಿ ಆಗೋದಿಲ್ಲ. ದಯವಿಟ್ಟು ನಿಮ್ಗೇನಾದರೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮಗೆ ಕಳಿಸ್ಕೊಡ್ತಾರೆ ಕೊರಿಯರ್ ಮುಖಾಂತರ. ಹಾಗೆ ಯಾರಾದರೂ ಇದ್ರ ಡೀಲರ್ಶಿಪ್ ಬೇಕು ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಕಾಲ್ ಮಾಡಿ ಮಾಹಿತಿ ತೊಗೊಂಡು ನೀವು ನಿಮ್ಮ ಡಿಸ್ಟಿಕಲ್ಲಿರ್ಬೋದು, ನಿಮ್ಮ ಊರಲ್ಲಿರ್ಬೋದು ಈ ಪ್ರಾಡಕ್ಟ್ನ ಸ್ಟಾರ್ಟ್ ಮಾಡಿ ಸೇಲ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.